ಮುಂದೆ ಸುತ್ತ ಲಕ್ಷಾಂತರ ಜನ ಸೇರಿಸಿದ್ರು. ಇವತ್ತು ನೀಟ್ ಎಕ್ಸಾಮ್ಸ್ ಅಲ್ಲಿ ಇಷ್ಟು ಅನ್ಯಾಯ ಆಗಿದೆ. ಸೇರಿಸಿ ಕಾಂಗ್ರೆಸ್ ಸರ್ಕಾರ ಪ್ರತಿಯೊಬ್ಬರನ್ನು ಸೇರಿಸಿ. ನಾವು ಇರಪ್ಪ ಒಂದ್ ನಿಮಿಷ, ನೀವು ಸೇರಿಸ್ತೀರಾ ಅಂತಲ್ಲ, ಜನ ತಾವಾಗ ಬರ್ಬೇಕಂತಂದ್ರೆ ಯಾರು ಕರ್ದಿದ್ದಾರೋ ಫಸ್ಟ್ ಪರ್ಮಿಷನ್ಸ್ ಇಂಪಾರ್ಟೆಂಟ್ ಆಗುತ್ತೆ ಸರ್. ಇಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿರೋದು ಮತ್ತೆ ಪರ್ಮಿಷನ್ಸ್ ಇರ್ಬೋದು. ಈಗ ನೀಟ್ ಬಗ್ಗೆ ಮಾತಾಡಿ, ಪೊಲಿಟಿಸೈಸ್ ಬೇಡ. ನೀಟ್ ಬಗ್ಗೆನೆ ಒಂದು ನೀವು ಓನ್ಲಿ ಕಾಂಗ್ರೆಸ್ ಅವ್ರದ್ದು ಮಾತ್ರ ಜವಾಬ್ದಾರಲ್ಲ, ಈ ದೇಶದ ಎಲ್ಲಾ ಪಕ್ಷಗಳ ಮಕ್ಕಳುಗಳು ಇದಾರೆ, ಎಕ್ಸಾಮ್ ಬರ್ದವ್ರು ಇದಾರೆ. ಅದು ಕಾಂಗ್ರೆಸ್ ಬಿಜೆಪಿ ಅಂತ ಬರಲ್ಲ, ಇನ್ಕ್ಲೂಡಿಂಗ್ ನಾನು ಹೇಳ್ತೀನಿ. ಇವತ್ತು ಬಿಜೆಪಿ ಆಗಿರ್ಬೋದು, ಇವತ್ತು ಬಿಜೆಪಿ ವಿಧಾನಸೌಧ ಒಳಗಡೆ ಸಣ್ಣ ಪುಟ್ಟ ವಿಚಾರಕ್ಕೆ ನೀವು ಅಲ್ಲಿ ಗಾಂಧಿ ಸ್ಟ್ಯಾಚ್ಯೂ ಮುಂದೆ ಹೋರಾಟ ಮಾಡ್ತೀರಾ. ಇವತ್ತಿಷ್ಟು ಇಷ್ಟು ಸಮಸ್ಯೆ ಆಗಿದೆ ವಿದ್ಯಾರ್ಥಿಗಳು, ಅದ್ರ ಬಗ್ಗೆ ಏನು ಹೋರಾಟ ಮಾಡಿದಿರಾ ಹೇಳಿ? ಎಷ್ಟು ಮುತ್ತಿಗೆ ಹಾಕಿದಿರಾ ವಿದ್ಯಾರ್ಥಿಗಳು? ವಿಧಾನಸೌಧ ಮುತ್ತಿಗೆ ಹಾಕಿದಿರಾ? ಇವತ್ತು ಏನಿಲ್ಲ. ಇವತ್ತು ಮಾನ್ಯ ಚಿಕ್ಕಬಳ್ಳಾಪುರದ ಪ್ರದೀಪ್ ಈಶ್ವರ್ ಅವ್ರು ಹೇಳ್ತಾರೆ, 1 ತಿಂಗಳು ಇಲ್ಲ 1.5 ತಿಂಗಳು ಎಕ್ಸಾಮ್ಸ್ ಇನ್ನೊಂದು ಡೇಟ್ ಅನೌನ್ಸ್ ಮಾಡ್ತಾರೆ, ಅಲ್ಲಿ ತನಕ ಚೆನ್ನಾಗಿ ಓದ್ಕೊಳ್ಳಿ ಅಂತ ಹೇಳಿದ್ರೆ. ಅಂದ್ರೆ ಇನ್ನೂ 1.5 ತಿಂಗಳು ಇವ್ರು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಹೋಗ್ಬಿಟ್ಟು ಲಕ್ಷ ಫೀಸ್ ಕಟ್ಟಿ ಇವ್ರ ಬಿಸ್ನೆಸ್ ರನ್ ಮಾಡ್ಕೊಬೇಕು. ಒಂದ್ ನಿಮಿಷ ನೋಡಿ, ಮಾತಾಡ್ತಾ ಇರೋದಲ್ಲ, ಟು ದ ಪಾಯಿಂಟ್ ಮಾತಾಡ್ತಾ ಇದೀನಿ. ಆ ವ್ಯಕ್ತಿ ಒಬ್ಬ ಎಂ ಎಲ್ ಎನ ಎಲೆಕ್ಟ್ ಮಾಡಿರೋದು ಇವತ್ತು ಒಂದ್ ನಿಮಿಷ ಇವತ್ತು ರಾಜ್ಯದಲ್ಲಿ ಇರೋ ಒಂದ್ ನಿಮಿಷ ರಾಜ್ಯದಲ್ಲಿ ಇವತ್ತು ನಮ್ಮ ರಾಜ್ಯ ಇಶ್ಯೂ ಡೈವರ್ಟ್ ಮಾಡಬೇಡಿ. ನಿಮ್ಗೇನೋ ಪರ್ಸನಲ್ ಏನೋ ಇದ್ರೆ ಹೊರಗಡೆ ಮಾತಾಡಿ, ನೀಟ್ ಸಂಬಂಧಪಟ್ಟಾಗ ಮಾತನಾಡಿ. ನಿಮ್ದೇನೋ ಪರ್ಸನಲ್ಸ್ ಇದ್ರೆ ಹೊರಗಡೆ ಇಟ್ಕೊಳ್ಳಿ. ನಾನು ಹೇಳ್ತೀನಿ, ಇಲ್ಲಿ ರಾಜಕೀಯ ಪಕ್ಷಗಳು ಎಲ್ಲ ಸ್ಟೂಡೆಂಟ್ಸ್ ಇರ್ತಕ್ಕಂಥದ್ದು, ಇದು ಸ್ಟೂಡೆಂಟ್ಸ್ ಅನ್ಯಾಯ ಆಗಿರ್ತಕ್ಕಂಥದ್ದು. ಬಿಜೆಪಿ ಕಾಂಗ್ರೆಸ್ ಅಂತ ನಾನು ಮಾತಾಡ್ತಾ ಇಲ್ಲ. ಇಲ್ಲಿ ವಿದ್ಯಾರ್ಥಿಗಳ ಪರವಾಗಿ ಒಂದ್ ನಿಮಿಷ ಇರಪ್ಪ, ವಿದ್ಯಾರ್ಥಿಗಳ ಪರವಾಗಿ ಮಾತಾಡ್ತಾ ಇರೋದು. ಇವತ್ತು ನೀಟ್ ಎಕ್ಸಾಮ್ ಅಲ್ಲಿ ಮೆಡಿಕಲ್ ಸೀಟ್ 1,30,000 ಸೀಟ್ ಇದ್ರೆ ಅಂದ್ರೆ, ಮೆಡಿಕಲ್ MBBS ಸೀಟ್ ಸಿಗ್ತಾರೆ ಅಂದ್ರೆ, ನಮ್ ಕರ್ನಾಟಕಕ್ಕೆ 10ಕ್ಕೆ ಒಬ್ಬಂಗೆ ಮೆಡಿಕಲ್ ಸೀಟ್ ಸಿಗ್ತಾ ಇಲ್ಲ. ಇವತ್ತು ಕರ್ನಾಟಕದಲ್ಲಿ ಮೆಡಿಕಲ್ ಕಾಲೇಜಸ್ ಸೀಟಸ್ ಜಾಸ್ತಿ ಇದೆ. ತಮಿಳ್ನಾಡು ಇರ್ಬೋದು, ಕರ್ನಾಟಕ ಇರ್ಬೋದು, ತೆಲಂಗಾಣ ಇರ್ಬೋದು, ಇವತ್ತು ಸೌತ್ ಇಂಡಿಯನ್ ಸ್ಟೇಟ್ಸ್ ಅಲ್ಲಿ ಮೆಡಿಕಲ್ ಕಾಲೇಜಸ್ ಜಾಸ್ತಿ ಇದೆ. 824 ಮೆಡಿಕಲ್ ಕಾಲೇಜಸ್ ಅಲ್ಲಿ ನಮ್ಮ ಕರ್ನಾಟಕದಲ್ಲಿ ಸೀಟ್ ಜಾಸ್ತಿ ಇದೆ. ಆದ್ರೆ ಇಲ್ಲಿ ಸಿಗ್ತಾ ಇರೋದೆಷ್ಟು? ತುಂಬಾ ಕಡಿಮೆ. ಬರೀ ಮೆಡಿಕಲ್ ಸೀಟ್ಸ್ ಅಲ್ಲ ಅಂತಲ್ಲ, ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ, ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಇರೋ ಗೌರ್ಮೆಂಟ್ ಜಾಬ್ಸ್ಗೆ ಇವತ್ತು ಕರ್ನಾಟಕದಿಂದ ಎಷ್ಟು ಜನ ಸೆಲೆಕ್ಟ್ ಆಗ್ತಾ ಇದಾರೆ? ಬಿಕಾಸ್ ಕನ್ನಡಕ್ಕೆ ಇಂಪಾರ್ಟೆನ್ಸೇ ಕೊಡ್ತಾ ಇಲ್ಲ ಇವರು. ಇವತ್ತು ಬರೀ ಹಿಂದಿ ಇಂಗ್ಲಿಷ್ ಅಲ್ಲಿ ಅಷ್ಟೇ ಇದೆ. ಇವತ್ತು ಕನ್ನಡದಲ್ಲಿ ಇಂಪಾರ್ಟೆನ್ಸ್ ಕೊಡಿ. ಯಾವುದೇ ಪ್ರತಿಯೊಂದು ಎಕ್ಸಾಮ್ಸ್ ಅಲ್ಲಿ ಆಗಿರ್ಬೋದು, ಕನ್ನಡಕ್ಕೆ ಇಂಪಾರ್ಟೆನ್ಸ್ ಕೊಡಿ. ಯಾರ ಕೆಲಸ ಇದು? ನಮ್ಮ ಇಲ್ಲಿಂದ ಆಯ್ಕೆ ಆದ ಸಂಸದರು ಒಂದ್ ನಿಮಿಷ ಧ್ವನಿ ಎತ್ತಬೇಕು. ನಾನು ಅವಾಗ್ಲಿಂದ ಹೇಳ್ತಾ ಇದ್ದೀನಿ, ನೀವೆಲ್ಲ ಇಲ್ಲಿ ಮಾತಾಡೋದಲ್ಲ, ನೀವೆಲ್ಲ ಹೋಗಿ ವಿಧಾನಸೌಧ ಮಾನ್ಯ ಮುಖ್ಯಮಂತ್ರಿ ಇಲ್ಲ MP ಮನೆ ಮುತ್ತಿಗೆ ಹಾಕ್ಬೇಕು. ಹೇಳ್ತೀನಿ ನೋಡಿ ಸರ್, ಇದು ಸರ್ ಒಂದ್ ವಿಚಾರ ಹೇಳ್ತೀನಿ ಕೇಳಿ. ಇದು ಪ್ರತಿಯೊಬ್ಬರದ್ದು ಜವಾಬ್ದಾರಿ. ಇದು ನೋಡಿ ಸರ್, ಇದು NTA ಡ್ಯೂಟೀಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ಸೆಂಟ್ರಲ್ ಗೌರ್ಮೆಂಟ್ ಏನ್ ಆಕ್ಷನ್ ತಗೊಂಡಿದ್ದಾರೆ? ಇವತ್ತು ಏನು ಆಕ್ಷನ್ ತಗೊಂಡಿಲ್ಲ. ಇವತ್ತು ಎಷ್ಟು ಜನ ರಿಸೈನ್ ಮಾಡಿದ್ದಾರೆ? ಇವತ್ತು ಒಂದು ಹುಡುಗ ಸೂಸೈಡ್ ಮಾಡ್ಕೊಂಡು ಸತ್ತಿದ್ದಾನೆ. ಅವನಿಗೆ ಜವಾಬ್ದಾರಿ ಯಾರು? ಅವ್ನ ತಂದೆ ತಾಯಿಗೆ. ಅವ್ರ ಜಾಗದಲ್ಲಿ ಇವತ್ತು ಇದು MP MLAಗಳು ಮಕ್ಕಳು ಯಾರಾದ್ರೂ ಸತ್ತಿದ್ರೆ ಅವರೆಲ್ಲ ಸಾಯಲ್ಲ, ಸಾಯಿಸ್ತಾರೆ ಸರ್. ಅವರೆಲ್ಲ ಸಾಯಲ್ಲ ಪಾಪ, ಅವರೆಲ್ಲ ಸಾಯಿಸೋರು ಅವರೆಲ್ಲ. ಸರ್ ಇದು ನೋಡಿ ತುಂಬಾ ಸೀರಿಯಸ್ ಆಗ ಯಾವುದೇ ಒಂದು ನೋಡಿ, ಒಂದು ಪ್ರಾಬ್ಲಮ್ಸ್ ಅಂದ್ರೆ ದೇರ್ ಆರ್ 1000 ಸೊಲ್ಯೂಷನ್ಸ್ ಇರುತ್ತೆ. ಒಂದು ಪ್ರಾಬ್ಲಮ್ ಅಂದ್ರೆ 1000 ಸೊಲ್ಯೂಷನ್ಸ್. ಆ ಸೊಲ್ಯೂಷನ್ಸ್ ನ ತಗೊಂಬರ್ಬೇಕು, ಇಂಪ್ಲಿಮೆಂಟೇಷನ್ ತಗೊಂಬರ್ಬೇಕು. ವಿದ್ಯಾರ್ಥಿಗಳು ಇವತ್ತು ಯಾವುದೇ ರಾಜಕೀಯ ಪಕ್ಷದವ್ರು ಹೋಗಿ ಇವತ್ತು ಕ್ವಶನ್ ಪೇಪರ್ ಲೀಕ್ ಆಗಿದೆ ಅಂತ ಹೇಳಿಲ್ಲ. ವಿದ್ಯಾರ್ಥಿಗಳೇ ಹೋಗ್ಬಿಟ್ಟು ಕಮಿಷನರ್ಗೆ ಲೆಟರ್ ಕೊಟ್ಟಿರೋದು ರಾಜಸ್ಥಾನದಲ್ಲಿ. ಇವತ್ತು ವಿದ್ಯಾರ್ಥಿಗಳು ಮಾಡಿರೋಂಥ ಕೆಲಸ ಯಾವ್ದು CBI ಮಾಡಿಲ್ಲ, ಯಾವ್ದು ಪೊಲೀಸ್ ಫೋರ್ಸ್ ಮಾಡಿಲ್ಲ, ಇವತ್ತು ಯಾರು ಕಮಿಷನರ್ ಮಾಡಿಲ್ಲ. ಇವತ್ತು ವಿದ್ಯಾರ್ಥಿಗಳು ಕ್ವಶನ್ಸ್ ಇರೋದಂತ ಮಾಡೆಲ್ ಕ್ವಶನ್ಸ್ ಅಂತ ಅಂದ್ಬಿಟ್ಟು ಕ್ವಶನ್ ಪೇಪರ್ ಲೀಕ್ ಮಾಡಿದ್ದಾರೆ. ಆ ಕ್ವಶನ್ಸ್ ತಗೊಂಡೋಗಿ ಇವರು ಕಮಿಷನರ್ ಕೊಟ್ಟಾಗ ಅದನ್ನ ತನಿಖೆ ಮಾಡಿದ್ದಾದ್ಮೇಲೆ ಪ್ರೂವ್ ಆಗಿರೋಂಥದ್ದು. ಇವತ್ತು ವಿದ್ಯಾರ್ಥಿಗಳು ಸಾಮಾನ್ಯ ಬಡ ಮಕ್ಕಳು ಇರ್ತಾರೆ, ಅವ್ರು ಇವತ್ತು ಎಲ್ಲಿ ಸ್ಕ್ಯಾಮ್ ಆಗ್ತಾ ಇದೆ, ಎಲ್ಲಿ ಕ್ವಶನ್ ಪೇಪರ್ ಲೀಕ್ ಆಗ್ತಾ ಇದೆ, ಎಲ್ಲಿ ಬ್ಲೂಟೂತ್ ಸ್ಕ್ಯಾಮ್ ಆಗ್ತಾ ಇದೆ, ಅವ್ರನ್ನ ಹಿಡಿಯೋಂಥ ಕೆಲಸ ಅಲ್ಲ. ಅವರ ಪೇರೆಂಟ್ಸ್ ಜವಾಬ್ದಾರಿ ಅಂದ್ರೆ, ಒಂದು ವಿದ್ಯಾರ್ಥಿ ಜವಾಬ್ದಾರಿ, ಒಂದು ಅವ್ರ ತಂದೆ ತಾಯಿಗೆ ಒಂದು ಕನ್ಸು ಏನ್ ಇಟ್ಕೊಂಡಿರ್ತಾರೆ, ಆ ಕನ್ಸನ್ನ ಫುಲ್ಫಿಲ್ ಮಾಡ್ಬೇಕಂತ ಒಂದು ಜವಾಬ್ದಾರಿ ಇರುತ್ತೆ. ಪರಿಹಾರ ಏನು ಇದಕ್ಕೆ? NTA ದವರು ಒಂದು ಟ್ವೀಟ್ ಮಾಡಿದ್ರಲ್ವಾ, ದಿಸ್ ಇಸ್ ನಾಟ್ ಯುವರ್ ಕ್ಲಾಸ್ ಟೆಸ್ಟ್ ಅಂತ ಹೇಳಿ. 10 ಹೆಜ್ಜೆ ಇದೀವಿ, ಕ್ಲಾಸ್ ಟೆಸ್ಟ್ ಅಲ್ಲ ಅಂತ. ನಾನು ಇಷ್ಟು ವರ್ಷ ಓದಿದ ಸ್ಕೂಲಲ್ಲಿ ಒಂದ್ಸತಿನೂ ಟೆಸ್ಟ್ ಲೀಕ್ ಆಗಿಲ್ಲ. ನ್ಯಾಷನಲ್ ಲೆವೆಲ್ ಇದು. ಏನ್ ಸೆಕ್ಯೂರಿಟಿ? NTA ನ್ಯಾಷನಲ್ ಪರಿಹಾರ ಏನ್? ಮಕ್ಳು ಸತ್ ಹೆಣ ಬಿದ್ದಿದೆ ಸರ್ ಅಲ್ಲಿ. ರಿಪೋರ್ಟೆಡ್ ಒಬ್ರು ಎಷ್ಟು ಇವಾಗ ಇಂಡಿಯನ್ ಪೇಟ್ರಿಯಾರ್ಕಿ ಪ್ರಕಾರ ನಾನು ಹೇಳ್ತಿದ್ದೀನಿ, ಒಂದ್ ಪೇರೆಂಟ್ಗೆ ಅಥವಾ ಫ್ಯಾಮಿಲಿಗೆ ನಾವ್ ಯಾವತ್ತು ಪೊಲೀಸ್ ಕೊಠಡಿ ಹತ್ತಬಾರ್ದು ಅಥವಾ ಕೋರ್ಟ್ ಮೆಟ್ಲು ಹತ್ತಬಾರ್ದು ಅಂತ ಎಷ್ಟು ಸೂಸೈಡ್ ಕೇಸಸ್ ಮೆಟ್ಟಿದೆ. ತಡಿಯೋಣ ಒಂದ್ ನಿಮಿಷ, ಮಾತಾಡ್ತಿದ್ದೀನಿ. ಮಾತಾಡ್ಲಿ ಬಿಡಿ ಅವರು. ಯಾಕೆ ನಿಂಗೆ ಹೊಟ್ಟೆವ್ರಿನಾ? ಮಾತಾಡ್ಬಾರ್ದವ್ರು? ನಿಮ್ ಪರವಾಗಿ ಮಾತಾಡ್ತಿರೋದಪ್ಪ, ನಿಂದೇನೋ ಉದ್ದೇಶ ಇದೆಯಾ? ಮಾತಾಡಿ ಪ್ಲೀಸ್. ಸೊ ಹೆಣ ಬಿದ್ದಾದ್ಮೇಲೆ ಏನು ಮಾಡಕ್ ಆಗಲ್ಲ. ಅದ್ರಲ್ಲಿ ಎಷ್ಟೋ ಡಾಕ್ಟರ್ಸ್, ಎಷ್ಟು ಇಂಟೆಲಿಜೆಂಟ್, ಎಷ್ಟೊಂದ್ ಜನ ಹೆಣ ಬಿದ್ದು ಸತ್ತಿದ್ದಾರೆ. ಜೀವ ತಂದ್ಕೊಡ್ತಾರ? ಪೋಷಕರು
ಜೀವ ತಂದ್ಕೊಡ್ತಾರ ಎಷ್ಟೊಂದು ಯಾರು ಜೀವ ತಂದ್ಕೊಡಲ್ಲ. ಫೈನಲಿ ಪರಿಹಾರ ಏನ್ ಸರ್? ನಾವು ಪರಿಹಾರದ ಬಗ್ಗೆ ಮಾತನಾಡ್ಬೇಕಲ್ಲ. ಛಲವಾದಿ ನಾರಾಯಣ ಸ್ವಾಮಿ ಸರ್ ಇದಾರಲ್ಲ, ಮೊನ್ನೆ ಹಿಜಾಬ್ ವಿಚಾರ ಇರ್ಬೋದು, ಜನಿವಾರ ವಿಚಾರ ಇರ್ಬೋದು, ಅಲ್ಲ ಧರ್ಮದ ವಿಚಾರವಾಗಿ ಧ್ವನಿ ಎತ್ತುತ್ತಾರೆ. ನೀಟ್ ಬಗ್ಗೆ ಯಾಕೆ ಅವ್ರು ಧ್ವನಿ ಎತ್ತುತ್ತಲ್ಲ? ಪರಿಹಾರ ಏನ್ ಸರ್? ಪರಿಹಾರ ಅಲ್ಲ ಸರ್, ಆಲ್ರೆಡಿ ಇವಾಗ ನಾನು ಸ್ಟೂಡೆಂಟ್ ಪರವಾಗಿ ನೀಟ್ ಬಗ್ಗೆ ಮಾತಾಡ್ಬೇಕು ಸರ್, ಪೊಲಿಟಿಕಲಿ ಮಾತಾಡ್ಬೇಕು. ನೀಟ್ ಬಗ್ಗೆ ನಾನ್ ಮಾತಾಡ್ತೀನಿ. ಇವಾಗ ಪರಿಹಾರ ಏನಂತ ಹೇಳ್ತಾ ಇದ್ದೀರಾ? ಪರಿಹಾರ ಅಲ್ವಾ, ಎಷ್ಟೋ ಸೂಸೈಡ್ ಕೇಸ್ಗಳಾಗಿದೆ. ಈ ಸೂಸೈಡ್ ಕೇಸ್ಗಳಾದ್ರೆ ಯಾರು ಕಾರಣ ಆಗ್ತಾರೆ? ಎಜುಕೇಶನ್ ಮಿನಿಸ್ಟರ್ ಕಾರಣ ಆಗ್ತಾರೆ. ಅವ್ರಿಗೆ ನಮ್ಗೆ ಎಜುಕೇಶನ್ ಮಿನಿಸ್ಟರ್ ಧರ್ಮೇಂದ್ರ ಪ್ರಧಾನ್ ಅವರು ರಿಸೈನ್ ಮಾಡಬೇಕು. ಅಂಡ್ ದೇರ್ ಶುಡ್ ಬಿ ಅ ನ್ಯೂ ಎಜುಕೇಶನ್ ಸೆಕ್ಯೂರಿಟಿ ಸಿಸ್ಟಮ್ ಇನ್ ದ ಹೋಲ್ ಕಂಟ್ರಿ. ನಮಗೆ ಒಂದು ಹೊಸ ಎಜುಕೇಶನ್ ಸಿಸ್ಟಮ್ ಸೆಕ್ಯೂರಿಟಿನೇ ಬೇಕು. ನಮಗೆ ಪ್ರತಿ ಹೈ ಲೆವೆಲ್ ಪರಿಹಾರ ಅಲ್ಲ ಸರ್, ಆಲ್ರೆಡಿ ಎಲ್ಲ ಹುಡುಗರು ಸ್ಟೂಡೆಂಟ್ಸ್ಗೆ ಮನ್ಸು ಮುರಿದೋಗಿದೆ. ಆಲ್ರೆಡಿ ಯಾರಿಗೂ ನಂಬಿಕೆನೇ ಇಲ್ಲ ಇವಾಗ ನೀಟ್ ಮೇಲೆ. ಆಲ್ರೆಡಿ ಎಷ್ಟೊಂದು ಜನ ಬಿಟ್ಬಿಟ್ಟಿದ್ದಾರೆ, ಬರೆಯೋದು ಇಲ್ಲ ಅಂತಿದ್ದಾರೆ ಎಕ್ಸಾಮ್ನ. ಪರಿಹಾರ ಏನಂದ್ರೆ CBT ಫಾರ್ಮ್ಯಾಟ್ ನ ಮಾಡಿ ನೀಟ್ ನ. ಅದು ಧರ್ಮೇಂದ್ರ ಕುಮಾರ್ ರಿಸೈನ್ ಕೊಡ್ಲೇ. ಧರ್ಮೇಂದ್ರ ಕುಮಾರ್ ಅಲ್ಲಪ್ಪ ಸರ್, ಇವತ್ತು ಮಗು ಹಾಕೊಳ್ಳೋ ಡೈಪರ್ ಲೀಕ್ ಆಗ್ತಿಲ್ಲ, ಬಟ್ ಇವ್ರು ಪೇಪರ್ ಲೀಕ್ ಮಾಡ್ತಾರೆ ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ಎಕ್ಸಾಮ್ ನಡೆಸೋ ಯೋಗ್ಯತೆ ಇಲ್ಲ ಅಂದ್ರೆ ಕರ್ನಾಟಕಕ್ಕೆ KCET ಮೂಲಕ ಏನ್ ಎಕ್ಸಾಮ್ ಮಾಡಿಸ್ತಾ ಇದ್ರೆ ಸ್ಟೇಟ್ಗಳು ಆರ್ಟಿಕಲ್ 12 ಅಂಡರ್ ಅದನ್ನ ಬಿಟ್ಕೊಟ್ಬಿಡ್ಬೇಕು ಸರ್ಕಾರ. ಪರಿಹಾರ ಏನಪ್ಪ ಸರ್, CET ಮುಖಾಂತರ ಎಕ್ಸಾಮ್ ನ ನಡೆಸಿದ್ರೆ ಅದೇ ದೊಡ್ಡ ಪರಿಹಾರ ಏನು? ಒಂದು ನೀಟ್ ನ ಟ್ರಾನ್ಸ್ಪರೆಂಟ್ ಆಗಿ ನಡೆಸಬೇಕು. ಇಲ್ಲ SSLC ಆಧಾರದ ಮೇಲೆ ಮಾಡ್ತೀರಾ ಅದನ್ನ ಮಾಡಿ. ಇಲ್ಲ SSLC ಫಸ್ಟ್ PU ಸೆಕೆಂಡ್ PU ಆಧಾರದ ಮೇಲೆ ಸಮಗ್ರ ಆಧಾರದ ಜೊತೆ ಸಮಗ್ರ ಸಂದೇಶನ ಜೊತೆ ಯಾರು ಸಮರ್ಥರೋ ಹಂತವಾಗಿ ಅಲ್ಲಿ ಫಿಲ್ಟ್ರೇಷನ್ ಮಾಡಿ ಯಾರು ಅರ್ಹರು ಯಾರು ಸಮರ್ಥರೋ ಅವರನ್ನ MBBS ಕಳಿಸಿ. ಇದು ನೆಕ್ಸ್ಟ್ ಅವರು ಡಾಕ್ಟರ್ ಆಗೋರಂತವ್ರು, ಅವರು ಸಮಾಜಕ್ಕೆ ಬೇಕಾದವರು, ಎಲ್ಲೆಲ್ಲಿ ಫಿಲ್ಟ್ರೇಷನ್ ಬೇಕು ಅಲ್ಲೆಲ್ಲಿ ಫಿಲ್ಟ್ರೇಷನ್ ಮಾಡಿ ಯಾರ್ಯಾರಿಗೆ ಕೊಡ್ಬೇಕು ಅವ್ರಿಗೆ ಒಂದು SSLC ಆಧಾರದ ಮೇಲೆ ಇಲ್ಲ PU ಆಧಾರ. ಎಸ್ ಮೇಡಮ್, ಫೈನಲಿ ಪರಿಹಾರ ಏನು ಇದಕ್ಕೆ? ಅವ್ರ ರಾಜೀನಾಮೆ ಆಯ್ತು, ಲೀಕ್ ಆಯ್ತು, ಈಗ ಮುಂದೆ ಪರಿಹಾರ ಏನು? ಮತ್ತೆ ಪೇಪರ್ ಲೀಕ್ ಆದ್ರೆ ಮತ್ತೆ ನಾವು ಮಕ್ಕಳ ಭವಿಷ್ಯದ ಮೇಲೆ ಚೆಲ್ಲಾಟ ಆಡಿದ್ರೆ ಸರ್ಕಾರಗಳಿಗೂ ಹೊಣೆಗಾರರಾಗ್ತಾರ? ಇಲ್ಲ. ಅಲ್ಟಿಮೇಟ್ NTA ಅಂತಾರೆ, ನೀಟ್ ಅಂತಾರೆ, ಯಾವುದೋ CBI ತನಿಖೆ ಆಗುತ್ತೆ, ಯಾರನ್ನೋ ಅರೆಸ್ಟ್ ಮಾಡ್ತಾರೆ, ಮತ್ತೊಂದಾಗುತ್ತೆ. ಆದರೆ ಫೈನಲಿ ಇದಕ್ಕೆ ಸೊಲ್ಯೂಷನ್ ಏನು? ಸರ್, ಫಸ್ಟ್ NTA ಅವರು ನಮ್ಮ ಗೌರ್ಮೆಂಟ್ ಇಂದ ಎಕ್ಸಾಮ್ ನಡೆಸಬೇಕು. ಅದೊಂದು ಏನೋ ಒಂದು ಏಜೆನ್ಸಿಯಿಂದ ಎಕ್ಸಾಮ್ ನಡೆಸಬಾರ್ದು. ಅಂಡ್ ಈ ಕೋಚಿಂಗ್ ಮಾಫಿಯಾಗಳು ಏನಿದಾವೆ ಸರ್, ಅದೆಲ್ಲ ಮುಚ್ಚಾಕ್ಲಿ. ಯಾಕೆ ನಾವು ಕಾಲೇಜ್ಗೆ ಹೋಗ್ಬೇಕು? ಎಲ್ಲರೂ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಸ್ಟೂಡೆಂಟ್ಸ್ ಆದ್ರೆ ನೀವೆಲ್ಲ ಕೇಳಿಸ್ಕೊಳ್ಳಿ. ನೀವೆಲ್ಲ ಸ್ಟೂಡೆಂಟ್ಸ್ ಅಲ್ವಾ? ನೀವು ಸ್ಟೂಡೆಂಟ್ಸ್ ಅಲ್ವಾ? ನೀವು ವಿಧೇಯ ವಿದ್ಯಾರ್ಥಿಗಳಲ್ವಾ? ಹಂಗಾರೆ ಕೇಳಿಸ್ಕೊಳ್ಳಿ ಪ್ಲೀಸ್. NTA ಅವರು ಪ್ರೈವೇಟ್ ಆಗಿ ಏನ್ ನಡೆಸ್ತಿದ್ದಾರೆ ಅದು ಗೌರ್ಮೆಂಟ್ ಕೊಡ್ಬೇಕು. ಮತ್ತೆ ಏನ್ ಕೋಚಿಂಗ್ ಮಾಫಿಯಾಗಳಿದಾವೆ ಅದನ್ನ ಕಾಲೇಜಸ್ಗೆ ಬಿಡ್ಬೇಕು. ಇಲ್ಲ ಗೌರ್ಮೆಂಟ್ ಕೋಚಿಂಗ್ ಸೆಂಟರ್ಸ್ ನ ನಡೆಸಬೇಕು ಸರ್. ಅವರು ಸಪ್ರೇಟ್ ಆಗಿ ಏನ್ ನಡೆಸಬಾರ್ದು. ಕ್ವಾಲಿಟಿ ಆಫ್ ಎಜುಕೇಶನ್ ಇಂಪ್ರೂವ್ ಮಾಡ್ಲಿ. ಕೋಚಿಂಗ್ ಅವಶ್ಯಕತೆ ಇಲ್ಲ ನಮ್ಗೆ. ನಾವ್ ಯಾಕೆ ಕೋಚಿಂಗ್ ಸೆಂಟರ್ಸ್ಗೆ ಹೋಗ್ತೀವಿ ಅದನ್ನ ಮಾಡ್ಬೇಕು. ಕರೆಕ್ಟ್ ರೀತಿಯಲ್ಲಿ ಅವ್ರು ಎಕ್ಸಾಮ್ಸ್ ನಡೆಸಬೇಕು ಸರ್. ಎಕ್ಸಾಮ್ಗೆ ಹೋಗುವಂತ ಸ್ಟೂಡೆಂಟಿನ ಬ್ಲಾಸ್ಟ್ ಅಪ್ ಕೂಡ ಚೆಕ್ ಮಾಡೋ ಅಂತ ಒಂದು NTA ಎಕ್ಸಾಮಿನೇಷನ್ ಸೆಂಟರು ಅವ್ರ ಪೇಪರ್ ಲೀಕ್ ನ ಚೆಕ್ ಮಾಡಕ್ ಆಗಿಲ್ವಾ? ಇದು ಎಂತ ಫೇಲಿಯರ್ ಅಂದ್ರೆ ಅಂತ ಫೇಲಿಯರ್ ಸರ್. ಸೆಂಟ್ರಲ್ ಗವರ್ಮೆಂಟ್ ಫೇಲಿಯರೇ ಸರ್ ಇದು. ಮೇಡಮ್, ಫೈನಲಿ ಪರಿಹಾರ ಏನು? ಸರ್, ಎಚ್ಚರಿಕೆ ಗಂಟೆ ಬಾರಿಸಿದೆ ಸರ್. ಆ ಎಚ್ಚರಿಕೆ ಗಂಟೆಗೆ ನಾವು ಹೋಗೊಟ್ಟು NTA ರದ್ದುಗೊಳಿಸಬೇಕು. ಅಷ್ಟೇ ಅಲ್ಲ, ನೀಟ್ ನ ರದ್ದುಗೊಳಿಸಬೇಕು. ಸ್ಟೇಟ್ ವೈಸ್ ಎಕ್ಸಾಮಿನೇಷನ್ಸ್ ನಡೆಸಬೇಕು ಸರ್. ಫೈನಲಿ ಸರ್, ಅಲ್ಲಿ ಸ್ಟೇಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಸದ್ಯಕ್ಕೆ ಈ ಇಮಿಡಿಯೇಟ್ ಸೊಲ್ಯೂಷನ್ಗೆ ಸ್ಟೇಟ್ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಕೂತ್ಕೊಂಡು ಚರ್ಚೆ ಮಾಡಿ ಒಂದು ಕಾಮನ್ ಇದಕ್ಕೆ ಬರಬೇಕು. ಸರ್, ಕೊನೆಯದಾಗಿ ಪರಿಹಾರ ಹೇಳಿ, ಚರ್ಚೆ ಮಾಡೋಣ. ಈಗ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ. 22 ಲಕ್ಷ ಜನ ವಿದ್ಯಾರ್ಥಿಗಳಾಗಿದೆ. 2024ರಲ್ಲಿ ಕೂಡ ಇದೇ ರೀತಿಯಾಗಿ ಗ್ರೇಸ್ ಮಾರ್ಕ್ಸ್ ಅನ್ನ ಕೊಟ್ಟು ಅದೇ ಅನ್ಯಾಯ ಆಯ್ತು. ಪರಿಹಾರ ಬಗ್ಗೆ ಮಾತಾಡಿ ಸ್ವಾಮಿ. ನಮಗೆ ಏನ್ ಬೇಕಾಗಿರೋದಂದ್ರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಬೇಕು, CBT ಬೇಸ್ಡ್ ಎಕ್ಸಾಮ್ ಬೇಕು. ಈಗ ಗ್ರಾಮೀಣ ಭಾಗದ ಬಗ್ಗೆ ಯೋಚನೆ ಮಾಡಿ. ಈ ದೇಶ ಎಷ್ಟು ಪರ್ಸೆಂಟೇಜ್ ಗ್ರಾಮೀಣ ಭಾರತ ಅನ್ನೋದು ತಮಗೆ ಗೊತ್ತಿರಲಿ. ಎಸ್ ಧನುಷ್ ಸರ್, ಇವಾಗ ಎಲ್ಲರೂ ಮುಗೀತಿದ್ದು, ಒಬ್ರ ಮೇಲೆ ಒಬ್ರು ಪ್ರತ್ಯಾರೋಪ ಎಲ್ಲ ಮಾಡಾಯ್ತು. ಇವಾಗ ಸೊಲ್ಯೂಷನ್ ಬೇಕಿರೋದು ಇದಕ್ಕೆ. ಯಾಕಂದ್ರೆ ಈಗ ಆಗಿರೋದನ್ನೇ ಡ್ರ್ಯಾಗ್ ಮಾಡಕ್ಕಾಗಲ್ಲ. 2024ರಲ್ಲಿ ಇದು ಏನು ನೀಟ್ ಲೀಕ್ ಆಯ್ತು ಅದೆಲ್ಲ ಆದ್ಮೇಲೆ ಗವರ್ನಮೆಂಟ್ ರಾಧಾಕೃಷ್ಣನ್ ಕಮಿಟಿ ರಿಪೋರ್ಟ್ ಮಾಡಿ ಅದಕ್ಕೆ ಬೇಕಾಗಿರೋಂತ ಸ್ವಲ್ಪ ಸಲಹೆಯನ್ನ ಕೊಟ್ಟಿದ್ರು. ಆದ್ರೆ NTA ಅನುಷ್ಠಾನಕ್ಕೆ ತರಲಿಲ್ಲ. ಅದ್ರ ಸಲುವಾಗಿ 2027ಕ್ಕೆ ನೀಟ್ ಎಕ್ಸಾಮ್ ಬರ್ಸ್ತಿರಲ್ಲ, ಆ ಏನೇನು ಅನುಷ್ಠಾನಕ್ಕಿದಾವಲ್ಲ ಅದನ್ನೇನಾದ್ರೂ ನೀವು ಅನುಷ್ಠಾನಕ್ಕೆ ತರಲಿಲ್ಲ ಅಂದ್ರೆ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ನೀಟ್ ಎಕ್ಸಾಮ್ ಅನ್ನ ಬಹಿಷ್ಕಾರ ಹಾಕ್ತೀವಿ.
ರಾಧಾಕೃಷ್ಣನ್ ಕಮಿಟಿ ರಿಪೋರ್ಟ್ ನ ಜಾರಿ ಮಾಡಬೇಕು ಕೂಡಲೇ ಕೇಂದ್ರ ಸರ್ಕಾರ. ಬಟ್ ಅದಾದ್ಮೇಲೆ 2024ರಲ್ಲಿ ಪಬ್ಲಿಕ್ ಎಕ್ಸಾಮ್ ಆಕ್ಟ್ 2024 ಪ್ರಿವೆನ್ಷನ್ ಆಫ್ ಅನ್ಫೇರ್ ಮೀನ್ಸ್ ಅನ್ನೋ ಒಂದು ಆಕ್ಟ್ ಪಾಸ್ ಆಗಿತ್ತು. ಆಕ್ಟ್ ಸ್ಟ್ರಿಕ್ಟ್ ಆಗಿ ಇಂಪ್ಲಿಮೆಂಟೇಷನ್ ಆಗಬೇಕು ಅಂತ ನಮ್ಮ ಆಗ್ರಹ. ಸರ್, ಇವಾಗ ಕ್ವಶನ್ ಪೇಪರ್ ಲೀಕ್ ಆಗಿದೆ, CBI ತನಿಖೆ ಮಾಡ್ತಿದೆ, ತಪ್ಪಿತಸ್ಥರಿಗೆ ಶಿಕ್ಷೆ ಹಾಗೆ ಆಗುತ್ತೆ. ಅದೇ ಇರಿ ಸರ್, ಇವಾಗ ಟೆಕ್ನಾಲಜಿ ತುಂಬಾ ಅಪ್ಡೇಟ್ ಆಗಿದೆ. ಟೆಕ್ನಾಲಜಿ ಇವಾಗ ನೀವು ಉದಾಹರಣೆ ನೋಡ್ಬೋದು, KSLU ಲಾ ಯೂನಿವರ್ಸಿಟಿ ಇದೆಲ್ಲ, ಕ್ವಶನ್ ಪೇಪರ್ ಕೇಳಿಸ್ಕೊಳ್ಳಿ ಬ್ರದರ್, ಪರಿಹಾರ ಇರ್ತಿದ್ದೀನಿ, ಕೇಳಿಸ್ಕೊಳ್ಳಿ. ಸುಮ್ಮನೆ ಸರ್, ಇವಾಗ ಬ್ರದರ್ ಕರ್ನಾಟಕ ಕೇಳಿಸ್ಕೊಳ್ಳಿ ಕರ್ನಾಟಕ ಕಾನೂನು ವಿಶ್ವವಿದ್ಯಾಲಯ ಕ್ವಶನ್ ಪೇಪರ್ ಯಾವ ರೀತಿ ಸರ್ಕ್ಯುಲೇಟ್ ಮಾಡುತ್ತಂದ್ರೆ, ಎಕ್ಸಾಮು ಇರುತ್ತಂದ್ರೆ 30 minutes ಬಿಫೋರ್ ಮಾಡುತ್ತೆ. ಕ್ವಶನ್ ಪೇಪರ್ ಅಲ್ಲಿ ವಾಟರ್ ಮಾರ್ಕ್ ಬಂದ್ಬಿಡುತ್ತೆ ಸರ್. ಎಕ್ಸಾಮಿನೇಷನ್ ಸೆಂಟರ್ ಎಷ್ಟು ಗಂಟೆಗೆ ಕ್ವಶನ್ ಪೇಪರ್ ಇದಾಗಿದೆ, ಬಂದಿದೆ, ಉಪಯೋಗ ಮಾಡ್ಕೊಳ್ಳಿ. ಸಿಗ್ನಲ್ಗಳು ಬ್ಲಾಕೇಜ್ ಮಾಡೋದಿರುತ್ತೆ, ಅದನ್ನ ತಗೊಳ್ಳಿ. ಆಮೇಲೆ ಇವಾಗ NTA ನಾಟದವರು ಇದನ್ನ ಹೊಣೆಗಾರಿಕೆ ಹೊರಬೇಕಾಗತ್ತೆ. ಎಕ್ಸಾಮ್ ನಲ್ಲಿ ಏನೋ ಪಾರದರ್ಶಕತೆ ಇರಲಿ, ಟ್ರಾನ್ಸ್ಪರೆನ್ಸಿ ಇರಲಿ. ಇವಾಗ ಎಲ್ಲರೂ ಹೇಳ್ದಂಗೆ ಶಿಕ್ಷಣ ಸಚಿವರು ತನಿಖೆ ಮುಗಿಯೋ ತನಕ ರಾಜೀನಾಮೆ ಕೊಡ್ಲಿ. ಅದಾದ್ಮೇಲೆ ಅದೇನಪ್ಪ, ನಾವು ಅದನ್ನೇ ಹೇಳ್ತಿದೀವಿ. ನಾವು ಅದನ್ನೇ ಹೇಳ್ತಿದೀವಿ, ಶಿಕ್ಷಣ ಸಚಿವರು ರಾಜೀನಾಮೆ ಕೊಡಬೇಕು, ಅವ್ರ ನೈತಿಕವನ್ನು ಇಡಬೇಕು. 23 ಲಕ್ಷ ಜನ ಇಂಟು 2 ಮಾಡಿದ್ರೆ ABPಯ ಸಂಘಟನೆ ನಾಯಕರಿಗೆ ಹೇಳ್ತಾರೆ, ಶಿಕ್ಷಣ ಸಚಿವರು ರಾಜೀನಾಮೆ ಕೊಡಿ ಅಂತ ಒಂದು ಆಗ್ರಹಿಸ್ತಾರೆ. ಸರ್, ಕೊನೆಯದಾಗಿ ಇದು ಅಲ್ಟಿಮೇಟ್ ಸೊಲ್ಯೂಷನ್ಸ್ ಏನಂದ್ರೆ, ಒಂದು ಸ್ಟ್ರಿಕ್ಟ್ ರೂಲ್ ತಗೊಂಬರ್ಬೇಕು. ಅಂದ್ರೆ ಲೈಫ್ ಇಂಪ್ರೂವ್ಮೆಂಟ್ ಇರಬೇಕು ಯಾವುದೇ ಸ್ಕ್ಯಾಮ್ ಮಾಡಿದ ವ್ಯಕ್ತಿಗಳಿಗೆ. ಮತ್ತೆ 5 ವರ್ಷ 10 ವರ್ಷದಲ್ಲಿ ಬೇಲ್ ಸಿಗಬಾರ್ದು, ಆ ಥರ ರೂಲ್ ತೊಗೊಂಬರ್ಬಾರ್ದು. ಎರಡನೇದೇನಪ್ಪ ಅಂದ್ರೆ, ಯಾವುದೇ MLA MP ಎಲೆಕ್ಷನ್ ನಿಂತ್ಕೊಂತೀನಿ ಅಂತಂದ್ರೆ ಅವ್ರದ್ದು ಯಾವುದೇ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಇರಬಾರ್ದು, ಯಾವುದೇ ಹಾಸ್ಪಿಟಲ್ ಇರಬಾರ್ದು, ಸ್ಕೂಲು ಕಾಲೇಜಸ್ ಇರಬಾರ್ದು. ಅದನ್ನ ಬರೀ ಅವರೇ ಅಲ್ಲ, ಅವ್ರ ಹೆಸರಲ್ಲ, ಇಂಡಿಪೆಂಡೆಂಟ್ ಆಗಿರ್ಬೇಕು, ಯಾವ ಸರ್ಕಾರದ ಭಾಗವೂ ಆಗಿರ್ಬಾರ್ದು. ಭಾಗವಾಗಲ್ಲ. ಅವ್ರು ಅಂಥವ್ರು ಕ್ಯಾಂಡಿಡೇಟು MLA MP ಗೆ ಕಂಟೆಸ್ಟ್ ಮಾಡಂಗೆ ಇಲ್ಲ. ಒಂದೇ ಅವರಲ್ಲ, ಎಂಟೈರ್ ಅವ್ರ ಫ್ಯಾಮಿಲಿಯಲ್ಲಿ ಯಾರ್ದು ಇರಬಾರ್ದು. ಆ ಥರ ಒಂದು ಸ್ಟ್ರಿಕ್ಟ್ ರೂಲ್ ತೊಗೊಂಬನ್ನಿ. ಯಾಕೆಂತಂದ್ರೆ ಮೋಸ್ಟ್ ಆಫ್ ದಿ ಕಾಲೇಜು, ಸ್ಕೂಲು ಮತ್ತೆ ಹಾಸ್ಪಿಟಲ್ಸ್ ಯಾರ್ದಿದೆ ಅಂದ್ರೆ ರಾಜಕೀಯ ವ್ಯಕ್ತಿಗಳಿದೆ. ಇವರೇ ಇದು ಪ್ರೈವೇಟ್ ಮಾಫಿಯಾ ಮಾಡೋದು, ಕ್ವಶನ್ ಪೇಪರ್ ಲೀಕು ಮತ್ತೆ ಮಧ್ಯವರ್ತಿಗಳು ಎಲ್ಲ ಇವರೇ ಇರೋದು. ಸರ್, ಇವಾಗ ಕಾಂತಕುಮಾರ್ ಅವರು ಹೇಳ್ದಂಗೆ ಇವತ್ತು ಯಾರು MLA MP ಗಳು ಇವಾಗ ಚುನಾವಣೆಗೆ ಯಾರು ಕಂಟೆಸ್ಟ್ ಮಾಡ್ತಾ ಇದ್ದಾರೆ, ಅವ್ರ ಬ್ಯಾಕ್ ಗ್ರೌಂಡ್ ಅನ್ನ ಚುನಾವಣಾ ಆಯೋಗ ಸಂಪೂರ್ಣವಾಗಿ ಅವರನ್ನ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡಿ, ಅವ್ರ ಹೆಸರು ಯಾವುದೇ ಸ್ಕೂಲು ಕಾಲೇಜು ಯಾವುದೇ ಇನ್ಸ್ಟಿಟ್ಯೂಟ್ ಯಾವ್ದು ಇರಬಾರ್ದು. ಅದಾದ್ಮೇಲೆ ಅವ್ರದ್ದು ನಾಮಿನೇಷನ್ ಅವ್ರು ಅಕ್ಸೆಪ್ಟ್ ಮಾಡ್ಬೇಕು. ಅಲ್ಲಿ ಈ ದೇಶದಲ್ಲಿ ಸಾಧ್ಯನಾ ಇದು? ಸಾಧ್ಯ ಇದೆ ಸರ್, ನಾವು ಮಾಡಿ ತೋರಿಸ್ತೀವಿ. ಕೊನೆಯದಾಗಿ ಸೊಲ್ಯೂಷನ್ ಲೈವ್ ಮಾನಿಟರಿ ಮತ್ತೆ CCTVs ಬಯೋಮೆಟ್ರಿಕ್ ಸೆಂಟರ್. ಆಮೇಲೆ ಇನ್ನೊಂದು ಆಮೇಲೆ ಹೋಲ್ ಸಿಸ್ಟಮ್ ಶುಡ್ ಚೇಂಜ್. ಇದು ಈ ವಾರದ ಜನಮನ. ಮುಂದಿನ ವಾರ ಮತ್ತೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಹಾಜರಿರ್ತೀನಿ. ನ್ಯೂಸ್ 18 ಕನ್ನಡ ನೋಡ್ತಾ ಇರಿ.